ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಒಂದು ಹೊಸ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಂತ ಅಂದರೆ ದಯವಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ. ಈ ತಿಂಗಳ ಕೊನೆಗೆ ಮತ್ತು ಮುಂದಿನ ತಿಂಗಳು ಕೆಲವೊಂದು ಹೊಸ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಾ ಇದೆ. ನಾನಿವತ್ತು ಈ ವಿಡಿಯೋದಲ್ಲಿ ಯಾವುದೆಲ್ಲ ಹೊಸ ಫೋನ್ ಬರ್ತಾ ಇದೆ ಅದರ ಸಣ್ಣ ಪರಿಚಯವನ್ನು ಮಾಡಿಕೊಡ್ತೀನಿ. ಇನ್ ಕೇಸ್ ನೀವು ಫೋನ್ ತೊಗೊಬೇಕು ಅಂತ ಕಾಯ್ತಾ ಇದ್ದರೆ ಬೆಟರ್ ಸ್ಪೆಸಿಫಿಕೇಶನ್ ಬೆಟರ್ ಫೋನ್ ಸಿಗಬಹುದು. ಇಲ್ಲಿಷ್ಟನ್ನು ನಾನು ಶೇರ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿರುವಂಥ ಮೊದಲನೇ ಸ್ಮಾರ್ಟ್ಫೋನು ಇದೇ ತಿಂಗಳು 27ನೇ ತಾರೀಕು ಲಾಂಚ್ ಆಗ್ತಾ ಇರುವಂಥದ್ದು. ಇದನ್ನು ಅನ್ಬಾಕ್ಸ್ ಕೂಡ ಮಾಡ್ತೀನಿ. ಇನ್ಫಿನಿಕ್ಸ್ ಆರ್ಟ್ 30i. ಈ ಸ್ಮಾರ್ಟ್ಫೋನು 10,000 ರೂಪಾಯಿ ಒಳಗಡೆ ಲಾಂಚ್ ಆಗ್ತಾ ಇರುವಂಥದ್ದು. 10,000 ರೂಪಾಯಿ ಒಳಗಡೆ. ಈ ಸ್ಮಾರ್ಟ್ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದೇ ಮೊದಲ ಬಾರಿಗೆ ನಂಗನ್ನಿಸ್ದಂಗೆ 10,000 ರೂಪಾಯಿ ಒಳಗಡೆ 8 GB ರ್ಯಾಮ್ ಮತ್ತು 128 GB ಸ್ಟೋರೇಜ್ನ ವೇರಿಯಂಟ್ ಲಾಂಚ್ ಆಗ್ತಿರುವಂಥದ್ದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇದುವರೆಗೂ ನೋಡಿರೋ ಹಾಗೆ 10,000 ರೂಪಾಯಿ ಒಳಗಡೆ ಯಾರು ಕೂಡ 8 GB ರ್ಯಾಮು 128 GB ಸ್ಟೋರೇಜ್ನ ಕೊಟ್ಟಿಲ್ಲ. ಸೊ ಕಾದ್ ನೋಡೋಣ ಉಳಿದ ಸ್ಪೆಸಿಫಿಕೇಶನ್ ಎಲ್ಲ ಹೆಂಗಿರುತ್ತೆ ಅಂತ. ಸೊ ವೆಯ್ಟ್ ಮಾಡ್ತಾ ಇರಿ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಮೋಟೋ G13. ಮೋಟೋದವ್ರದ್ದು ಮೋಸ್ಟ್ ಪಾಪ್ಯುಲರ್ G ಸೀರೀಸ್ನಲ್ಲಿ ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಮೋಟೋ G13 ಕೂಡ 10,000 ರೂಪಾಯಿ ಒಳಗಡೆ ಲಾಂಚ್ ಆಗಬಹುದು ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಸ್ಮಾರ್ಟ್ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಈ ಪ್ರೈಸ್ ರೇಂಜಿಗೆ 90 ಹರ್ಟ್ಸ್ನ ಡಿಸ್ಪ್ಲೇ, ಇದರಲ್ಲೂ ಕೂಡ 128 GB ಸ್ಟೋರೇಜ್ ಇರುತ್ತಂತೆ. ರ್ಯಾಮ್ ಬಗ್ಗೆ ಆಮೇಲೆ ಅನ್ಬಾಕ್ಸ್ ಮಾಡ್ತೀನಿ, ಇದನ್ನು ಆ ಟೈಮಲ್ಲಿ ತಿಳಿಸ್ಕೊಡ್ತೀನಿ. ಒಳ್ಳೆ ಪ್ರೊಸೆಸರು, ಡಾಲ್ಬಿ ಅಟ್ಮಾಸ್ ಸಿಗ್ತಾ ಇದೆ ಮತ್ತು IP ರೇಟಿಂಗ್ ಎಲ್ಲ ಇದೆಯಂತೆ. ಕಾದ್ ನೋಡೋಣ ಉಳಿದ ಸ್ಪೆಸಿಫಿಕೇಶನ್ ಹೇಗಿರುತ್ತೆ ಅಂತ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ರೆಡ್ಮಿ ನೋಟ್ 12 ಸೀರೀಸ್ನಲ್ಲಿ ಇನ್ನೊಂದು ಸ್ಮಾರ್ಟ್ಫೋನ್ ಲಾಂಚ್ ಆಗ್ತದೆ, ರೆಡ್ಮಿ ನೋಟ್ 12 ಅಂತ. ಇದು 4G ವರ್ಷನ್ನು. 5G ಕೂಡ ಬಂದಿದೆ ರೆಡ್ಮಿ ನೋಟ್ 12 ಅಲ್ಲಿ. ಇದು 4G ಇರುತ್ತೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 685 4G ಪ್ರೊಸೆಸರ್, 50 MP ಕ್ಯಾಮ್ರಾ, 120 ವಾಟ್ಸ್ನ ಅಮೋಲೆಡ್ ಡಿಸ್ಪ್ಲೇ. ಒಂದು ಲೆವೆಲಿಗೆ ಚೆನ್ನಾಗಿದೆ ಸ್ಪೆಸಿಫಿಕೇಶನ್ ಎಲ್ಲ. ಆದರೆ ಕಾದ್ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನು ಅನ್ಕೋತಾ ಇದ್ದೀನಿ ಒಂದು 13,000 ರೇಂಜಲ್ಲಿ ಲಾಂಚ್ ಆಗಬಹುದಾ ಅಂತ. ಬೇಸ್ ವೇರಿಯಂಟ್ ಗೊತ್ತಿಲ್ಲ. ಅಷ್ಟಕ್ಕೆ ಲಾಂಚ್ ಆದರೆ ಮೋಸ್ಟ್ಲಿ ಒಂದು ಒಳ್ಳೆ ಫೋನ್ ಆದರೂ ಆಗಬಹುದು. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಒನ್ ಪ್ಲಸ್ ಕಡೆಯಿಂದ. ಒನ್ ಪ್ಲಸ್ ಅವರು ತುಂಬ ದಿನ ಆದ ನಂತರ ನಾರ್ಡ್ ಸೀರೀಸ್ನಲ್ಲಿ ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಒನ್ ಪ್ಲಸ್ ನಾರ್ಡ್ CE3 ಲೈಟ್ 5G ಅಂತ. ಇದು ಏಪ್ರಿಲ್ 4ನೇ ತಾರೀಕು ಲಾಂಚ್ ಆಗ್ತಾ ಇರುವಂಥದ್ದು. ಇದರಲ್ಲಿ IPS ಡಿಸ್ಪ್ಲೇ ಇರುತ್ತಂತೆ, 120 ಹರ್ಟ್ಸ್ನ ರಿಫ್ರೆಶ್ ರೇಟ್. ಆದರೆ IPS ಇದು 5G ಪ್ರೊಸೆಸರ್ನ ಹೊಂದಿರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ ಇಂದು 695, ಒಂದು ಒಳ್ಳೆಯ ಪ್ರೊಸೆಸರ್ರೆ. ಕಾದ್ ನೋಡೋಣ ಹೇಗಿರುತ್ತೆ ಉಳಿದ ಸ್ಪೆಸಿಫಿಕೇಶನ್ ಎಲ್ಲ ಅಂತ. ಇದನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ. ಸೊ ನೋಡಿ, ಇಷ್ಟ ಆದರೆ ನೀವು ಪರ್ಚೇಸನ್ನು ಮಾಡಬಹುದು. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ವಿವೋದವ್ರದ್ದು 2 ಫೋನ್ಗಳು ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. T ಸೀರೀಸ್, ವಿವೋದು T1 ಸೀರೀಸು ಸಖತ್ತಾಗಿತ್ತು ಆಯಿತಾ. T1X, T1 Pro ಈ ರೀತಿ ಅನೇಕ ಫೋನ್ಗಳು ವಿವೋ ಲಾಂಚ್ ಆಯಿತು. ಇದೀಗ T2 ಸೀರೀಸ್ ಲಾಂಚ್ ಆಗುತ್ತಂತೆ. T2 ಮತ್ತು T2X ಅಂತ 2 ಫೋನು ಏಪ್ರಿಲ್ 11ನೇ ತಾರೀಕು ಲಾಂಚ್ ಆಗಬಹುದು ಅಂತ ಹೇಳಲಾಗುತ್ತಿದೆ. ಕಾದ್ ನೋಡೋಣ. ಬೇರೆ ದೇಶಗಳಲ್ಲಿ ಲಾಂಚ್ ಆಗಿದೆ. T2 ಮಾತ್ರ ಸಖತ್ತಾಗಿದೆ ಆಯಿತಾ. ಸ್ನ್ಯಾಪ್ಡ್ರ್ಯಾಗನ್ 870 5G ಪ್ರೊಸೆಸರ್ ಅರ್ಥವಾಗುತ್ತದೆ ಹೊಂದಿರುವಂಥ ಸ್ಮಾರ್ಟ್ಫೋನ್. ಅದೇ ಪ್ರೊಸೆಸರ್, ಅದೇ ಸ್ಪೆಸಿಫಿಕೇಶನ್ ನಮ್ಮ ದೇಶದಲ್ಲೂ ಲಾಂಚ್ ಆದರೆ ಬೆಂಕಿ ಇರುತ್ತೆ. ಕಾದ್ ನೋಡೋಣ. ನಂತರ T2X ಅಂತ ಆಯ್ತಾ. ಅದರಲ್ಲಿ ಡೈಮೆನ್ಸಿಟಿ 1300 ಪ್ರೊಸೆಸರ್. ಅದು ಕೂಡ ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಇದು ಗ್ಯಾರಂಟಿ ಇಲ್ಲ. ಇದು ಆಲ್ರೆಡಿ ಲಾಂಚ್ ಆಗಿರುವಂಥ ದೇಶಗಳಲ್ಲಿ ಈ ಸ್ಪೆಸಿಫಿಕೇಶನ್ ಇದೆ, ಈ ಪ್ರೊಸೆಸರ್ ಇದೆ. ನಮ್ಮ ದೇಶದಲ್ಲಿ ಪ್ರೊಸೆಸರ್ ಚೇಂಜ್ ಆದರೂ ಆಗಬಹುದು ಅಥವಾ ಅದೇ ಇರಬಹುದು. ಕಾದ್ ನೋಡೋಣ ಒಟ್ಟಿಗೆ. ಸೊ ಏಪ್ರಿಲ್ 11 ಟೈಮಲ್ಲಿ ಲಾಂಚ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ, ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಇದು ಕನ್ಫರ್ಮ್ ಆಗಿದೆ. ಏಪ್ರಿಲ್ 13ನೇ ತಾರೀಕು ಏಸೂಸ್ ROG Phone 7 ಲಾಂಚ್ ಆಗ್ತಾ ಇರುವಂಥದ್ದು. ಗೇಮರ್ಸ್ಗಳ ಕನಸಿನ ಫೋನ್ ಅಂತ ಬೇಕಾದರೂ ಅನ್ನಬಹುದು. ಫುಲ್ ಟಾಪ್ ನಾಚ್ ಸ್ಪೆಸಿಫಿಕೇಶನ್ನ ಈ ಫೋನಲ್ಲಿ ಕೊಡ್ತಾರೆ. 18 GB ರ್ಯಾಮ್ ಇರುತ್ತಂತ ಈ ಸಲ. 18 GB ಏನಕ್ಕೆ ಅಂತ ಗೊತ್ತಿಲ್ಲ. 18 GB ರ್ಯಾಮು, ಅಮೋಲೆಡ್ ಡಿಸ್ಪ್ಲೇ, 165 ಹರ್ಟ್ಸ್ನ ರಿಫ್ರೆಶ್ ರೇಟು, ಸ್ನ್ಯಾಪ್ಡ್ರ್ಯಾಗನ್ ಇಂದು 8 Gen 2 ಪ್ರೊಸೆಸರ್. ಎಲ್ಲ ಟಾಪ್ ನಾಚ್ ಸ್ಪೆಸಿಫಿಕೇಶನ್ ಕೊಡ್ತಾರಂತೆ. 6000 mAh ಕೆಪಾಸಿಟಿ ಬ್ಯಾಟ್ರಿ ಕೂಡ ಇರುತ್ತಂತೆ. ಸೊ ಬೆಂಕಿ ಸ್ಪೆಸಿಫಿಕೇಶನ್ ಹೊಂದಿರುವಂಥ ಫೋನ್ ಒಟ್ಟಿಗೆ ಲಾಂಚ್ ಆಗುತ್ತಂತೆ ಗ್ಲೋಬಲ್ ಆಗಿ. ನೋಡೋಣ ಹೆಂಗಿರುತ್ತೆ ಅಂತ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಇದು ಎಕ್ಸ್ಪೆಕ್ಟೆಡ್, ಇನ್ನೂ ಕನ್ಫರ್ಮ್ ಆಗಿಲ್ಲ. ಏಪ್ರಿಲ್ ತಿಂಗಳಲ್ಲಿ ಮೋಸ್ಟ್ಲಿ ಕೊನೆ ಅಷ್ಟರಲ್ಲಿ ಇದು ಲಾಂಚ್ ಆಗಬಹುದು ಅಂತ. ವಿವೋದು V27e ಅಂತ. ಇದು 4G ಸ್ಮಾರ್ಟ್ಫೋನ್ ಆಗಿರುತ್ತೆ. ಆದರೆ ಇದರಲ್ಲಿ Helio G99 ಪ್ರೊಸೆಸರ್ ಇರುತ್ತಂತೆ. ಸ್ಪೆಸಿಫಿಕೇಶನ್ ಉಳಿದಿದ್ದು ಸುಮಾರಾಗಿದೆ. ಅದನ್ನು ಲೀಕ್ಸ್ ಇನ್ನು ಕನ್ಫರ್ಮ್ ಆಗಿಲ್ಲ. ಕಾದ್ ನೋಡೋಣ
5G ಬರುತ್ತಾ ಅಥವಾ ಈ ಏನು ಲೀಕ್ಸ್ ಆಗಿದೆ ಅದೇ ರೀತಿ 4Gನಲ್ಲೇ ಲಾಂಚ್ ಆಗುತ್ತಾ ಅಂತ. ಇನ್ನು ಕೊನೆ ಸ್ಮಾರ್ಟ್ಫೋನು ಲಾಂಚ್ ಆಗ್ತಾ ಇರುವಂಥದ್ದು ಇದು ಆಲ್ರೆಡಿ ಗ್ಲೋಬಲಲ್ಲಿ ಲಾಂಚ್ ಆಗಿದೆ, ವಿವೋದವ್ರದ್ದು X90 ಸೀರೀಸು, ವಿವೋ X90 ಸೀರೀಸು. ಸೊ ಈ ಸ್ಮಾರ್ಟ್ಫೋನು ಗ್ಲೋಬಲ್ ಆಗಿ ಲಾಂಚ್ ಆಗಿದೆ, ಬೆಂಕಿ ಸ್ಪೆಸಿಫಿಕೇಶನ್ ಹೊಂದಿರುವಂಥ ಸ್ಮಾರ್ಟ್ಫೋನು. ಸೊ ಇದರಲ್ಲಿ ಡೈಮೆನ್ಸಿಟಿ 9200 ಪ್ರೊಸೆಸರ್ ಇರುತ್ತೆ. ಸೊ ಎಲ್ಲ ಟಾಪ್ ನಾಚ್ ಸ್ಪೆಸಿಫಿಕೇಶನ್, ಬೆಂಕಿ ಕ್ಯಾಮ್ರಾ, ವಿವೋ X ಸೀರೀಸ್ ಬೆಂಕಿ ಕ್ಯಾಮ್ರಾ ಇರುತ್ತೆ. ಸೊ ಇದು ನಮ್ಮ ಭಾರತದಲ್ಲಿ ಈ ತಿಂಗಳ ಅಂದರೆ ಏಪ್ರಿಲಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳಲಾಗುತ್ತಿದೆ. ಇದನ್ನು ಬಿಟ್ಟರೆ ಚೈನಾದಲ್ಲಿ ರಿಯಲ್ಮಿದು ಕೆಲವೊಂದು ಫೋನ್ಗಳು ಲಾಂಚ್ ಆಗ್ತಾಯಿದೆ. ರೆಡ್ಮಿ ನೋಟ್ 12 ಟರ್ಬೋ ಅಂತ ಒಂದು ಫೋನ್ ಲಾಂಚ್ ಆಗ್ತಿದೆ, 5G ಫೋನ್ ಆಯಿತಾ. ಬೆಂಕಿ ಸ್ಪೆಸಿಫಿಕೇಶನ್ ಗುರು, ಸಕ್ಕತ್ತಾಗಿದೆ. ಅದರಲ್ಲಿ ಒಂದು ಹೊಸ ಪ್ರೊಸೆಸರ್ ಇದೆಯಂತೆ ಆಯಿತಾ, 7+ Gen 1 Gen 2 ಪ್ರೊಸೆಸರ್ ಇದೆ ಆಯಿತಾ. ಸೊ ಈ 7+ Gen ಏನು ಪ್ರೊಸೆಸರ್ ಇದೆ ಅದು ಅಂಥದ್ದು ಬೆಂಚ್ ಮಾರ್ಕ್ನ 10 ಲಕ್ಷ ತನಕ ಕೊಡುತ್ತಂತೆ, 10 ಲಕ್ಷದ ತನಕ ರೇಟಿಂಗನ್ನು ಕೊಡುತ್ತಂತೆ. ಸ್ನ್ಯಾಪ್ಡ್ರ್ಯಾಗನ್ 888 ಪ್ಲಸ್ಸು ನನಗೆ ಅನ್ನಿಸ್ದಂಗೆ 8 Gen 1ಗೆ ಈಕ್ವಲೆಂಟ್ ಅಂತ ಅನ್ಬೋದು ನಂಗೆ ಅನ್ನಿಸ್ದಂಗೆ ಅದು. ಸೊ 7 Gen 2 ಪ್ರೊಸೆಸರ್ ಅಂತ ಅನ್ಕೋತೀನಿ ಆಯಿತಾ. ಸೊ ಬೆಂಕಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ರಿಯಲ್ಮಿನವರು ಕೂಡ ಒಂದು ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ ಅದೇ ಪ್ರೊಸೆಸರ್ನೊಂದಿಗೆ. MI ಅವರು ಈ ಒಂದು ರೆಡ್ಮಿ ನೋಟ್ 12 ಟರ್ಬೋ ಅನ್ನೋ ಹೆಸರಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇದೇನಾದರೂ ನಮ್ಮ ದೇಶದಲ್ಲಿ ಲಾಂಚ್ ಆಯಿತು ಅಂದರೆ ಮೋಸ್ಟ್ಲಿ ಪ್ರೈಸ್ ಆಬ್ವಿಯಸ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಪ್ರೊಸೆಸರ್ ಮಾತ್ರ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಫೋನ್ ಏನಾದರೂ ಒಂದು 25,000 ರೇಂಜಲ್ಲಿ ಲಾಂಚ್ ಆಯಿತು ಅಂತ ಅಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಕಾದು ನೋಡೋಣ. ಜೊತೆಗೆ ಆ ಫೋನಲ್ಲಿ ಏನು ಟರ್ಬೋ ಲಾಂಚ್ ಮಾಡಿದ್ರಲ್ವಾ, ರೆಡ್ಮಿ ನೋಟ್ 12 ಟರ್ಬೋ ಅಂತ ಚೈನಾದಲ್ಲಿ ಮಾಡಿರೋದು, UFS 3.1 ಸ್ಟೋರೇಜ್ ಕೊಟ್ಟಿದ್ದಾರೆ ಮತ್ತು ರ್ಯಾಮ್ ಬಂದ್ಬಿಟ್ಟು LPDDR5 ರ್ಯಾಮು. ಬೆಂಕಿ ಸ್ಪೆಸಿಫಿಕೇಶನ್. ಐ ಹೋಪ್ ಆಗುತ್ತೆ, ಸ್ವಲ್ಪ ಕಡಿಮೆಗಾಗತ್ತೆ ಅಂತ. ಸೊ ಇದಿಷ್ಟು ಕೆಲವೊಂದು ಸ್ಮಾರ್ಟ್ಫೋನ್ಗಳು ಇನ್ನೂ ತುಂಬ ಲಾಂಚ್ ಆಗ್ತವೆ. ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಂಥ ಕೆಲವೊಂದು ಸ್ಮಾರ್ಟ್ಫೋನ್ನ ನಾನು ಕವರ್ ಮಾಡಿದ್ದೀನಿ. ಸೊ ವೆಯ್ಟ್ ಮಾಡಿ ನೋಡಿ, ಕೆಲವೊಂದು ಒಳ್ಳೊಳ್ಳೆ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಾ ಇದೆ. ನೀವು ಇದರಲ್ಲಿ ಯಾವ ಸ್ಮಾರ್ಟ್ಫೋನಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ ನಾನು ಹೇಳ್ದಿರೋಂಥ ನನ್ನ ಲಿಸ್ಟಲ್ಲಿ ಇಲ್ದಿರುವಂಥ ಯಾವುದಾದ್ರೂ ಬೇರೆ ಸ್ಮಾರ್ಟ್ಫೋನಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಮೆಂಟಲ್ಲಿ ತಿಳಿಸಿ. ನೋಡ್ತೀನಿ ಬೇರೆ ಯಾವುದೆಲ್ಲ ನಿಮಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಅಂತ. ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.